ನೋಡಿ, ಆರ್ಟ್ ಆಫ್ ಲಿವಿಂಗ್ನಿಂದ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಆರೋಪ? ಈಗ ಆಲ್ರೆಡಿ ತನಿಖೆಗೆ SITಯನ್ನು ಕೂಡ ರಾಜ್ಯ ಸರ್ಕಾರ ರಚನೆ ಮಾಡಿರೋದು. ಆರ್ಟ್ ಆಫ್ ಲಿವಿಂಗ್ನಿಂದ ದಲಿತರ 150 ಎಕರೆ ಭೂಮಿ ಕಬಳಿಕೆ ಆರೋಪ. ಬೆಂಗಳೂರಿನ ದಕ್ಷಿಣ ತಾಲೂಕು ವ್ಯಾಪ್ತಿಯ ಕಗ್ಗಲೀಪುರ ಸುತ್ತಮುತ್ತಲಿರುವಂತಹ ದಲಿತ ಸಮುದಾಯಕ್ಕೆ ಸೇರಿದಂತಹ 150 ಎಕರೆ ಭೂಮಿಯನ್ನ ವ್ಯವಸ್ಥಿತವಾಗಿ ರವಿಶಂಕರ್ ಗುರೂಜಿ ಅವರು ಸ್ಥಾಪಿಸಿರುವಂತಹ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಹಾಗೆ ಅದರ ಅಂಗಸಂಸ್ಥೆಗಳು ಕಬಳಿಕೆ ಮಾಡಿದೆ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಈ ಆರೋಪ ಕೇಳಿ ಬಂದಿರುವಂತಹ ಬೆನ್ನಲ್ಲೇ ವಿಶೇಷ ತನಿಖಾ ತಂಡ SITಯನ್ನು ರಚಿಸಿ 3 ತಿಂಗಳ ಒಳಗೆ ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರೋದು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಂದಾಯ ಸಚಿವರು ಆಗಿರುವಂತಹ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರ ಸಭೆಯಲ್ಲಿ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಅವರ ಅಧೀನದಲ್ಲಿ ಸುಮಾರು 270 ಎಕರೆ ಭೂಮಿ ಇದೆ. ಅದರಲ್ಲಿ 150 ಎಕರೆ ಭೂಮಿ SC/ST ಸಮುದಾಯದ ಜನರಿಗೆ ಸೇರಿದ್ದು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಸೊ ಇದಕ್ಕೆ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಡ್ತಾರೆ. ಈ ಬಗ್ಗೆ ಹಿಂದೆಯೂ ಕೂಡ ಸಾಕಷ್ಟು ದೂರುಗಳು ಬಂದಿದ್ವು. ಆ ದೂರುಗಳನ್ನು ಆಧರಿಸಿ ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯಲ್ಲಿ SITಯನ್ನು ಕೂಡ ರಚನೆ ಮಾಡಲಾಗಿದೆ. ಸೊ ದಲಿತರಿಗೆ ಸೇರಿದಂತಹ 150 ಎಕರೆ ಜಮೀನು ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು SIT ಪರಿಶೀಲನೆ ಮಾಡುತ್ತೆ. ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರು ಅಧ್ಯಕ್ಷತೆಯಲ್ಲಿ SIT ತನಿಖೆ ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಆದೇಶದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದಕ್ಕೆ ಹೋದರೆ 1981ರಲ್ಲಿ ಸ್ಥಾಪಿತವಾದಂತಹ ದಿ ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟಿಗಳು ಮತ್ತು ಇತರ ವ್ಯಕ್ತಿಗಳು ಸರ್ಕಾರಿ ಗುತ್ತಿಗೆ ಮತ್ತು ಮಂಜೂರಾತಿ ಪಡೆದವರೊಂದಿಗೆ ಒಪ್ಪಂದಗಳ ಮುಖಾಂತರ 290 ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳ ಜಮೀನನ್ನ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಒತ್ತುವರಿ ಮಾಡಿಕೊಂಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇದಷ್ಟೇ ಅಲ್ಲದೆ ಕಗ್ಗಲೀಪುರದ ಸರ್ವೆ ಸಂಖ್ಯೆ 46ರಲ್ಲಿನ 41 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನ 1985ರಲ್ಲಿ ವಾರ್ಷಿಕ ಎಕರೆಗೆ ಕೇವಲ 500 ರೂಪಾಯಿಗಳ ಅತ್ಯಂತ ಕಡಿಮೆ ದರದಲ್ಲಿ 1985ರಲ್ಲಿ 40 ವರ್ಷಗಳ ಅವಧಿಗೆ ಗುತ್ತಿಗೆ ಪಡ್ಕೊಳ್ಳಲಾಗಿತ್ತು. ಈ ಗುತ್ತಿಗೆ ಅವಧಿ 2015ರಲ್ಲೇ ಮುಕ್ತಾಯ ಆಗಿದೆ. ಆದರೂ ಕೂಡ ಸಂಸ್ಥೆಯು ಅಕ್ರಮವಾಗಿ ಜಮೀನನ್ನು ತನ್ನ ವಶದಲ್ಲೇ ಇಟ್ಕೊಂಡು ಅಲ್ಲಿ ಬೃಹದಾಕಾರದ ಕಟ್ಟಡಗಳನ್ನು ನಿರ್ಮಿಸಿದೆ. ಹಾಗೆಯೇ BM ಕಾವಲ್ನ ಸರ್ವೆ ಸಂಖ್ಯೆ 135ರಲ್ಲಿದ್ದಂತಹ 19 ಎಕರೆ ಜಮೀನನ್ನು ಗೋಮಾಳದಿಂದ ಕಡಿತಗೊಳಿಸಿ 30 ವರ್ಷಗಳ ಅವಧಿಗೆ ಮತ್ತೊಂದು ಗುತ್ತಿಗೆಯನ್ನು ಕೂಡ ನೀಡಲಾಗಿದೆ. ಅದೇ ರೀತಿ ಸರ್ವೆ ನಂಬರ್ 46ರಲ್ಲಿನ ಕೆರೆಯನ್ನು ಒಳಗೊಂಡಂತೆ ಬಹಳ ವಿಶಾಲವಾದ ಪ್ರದೇಶಕ್ಕೆ ತಡೆಗೋಡೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಜೊತೆಗೆ ಬಂಡೆ, ಖರಾಬು, ಆಮೇಲೆ ಕಾಲುದಾರಿ ಜಮೀನು ಒತ್ತುವರಿ ಮಾಡಿಕೊಂಡು ನೈಸರ್ಗಿಕ ಸ್ವರೂಪವನ್ನೇ ಬದಲಾವಣೆ ಮಾಡಿಕೊಂಡಿರೋದು ಕಂಡು ಬಂದಿದೆ ಅಂತ ಆದೇಶದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಈಗ 11 ಅಧಿಕಾರಿಗಳ ತಂಡವನ್ನು ವಿಶೇಷ ತನಿಖಾ ತಂಡದ ಅಧ್ಯಕ್ಷರಾಗಿ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರನ್ನು ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ ನೋಡೋಣ, ಈ ತನಿಖೆ 3 ತಿಂಗಳ ಒಳಗೆ ಮುಗಿಸಬೇಕಾಗತ್ತೆ. SIT ಕರ್ತವ್ಯ ಅದು. ಜಮೀನು ಮಂಜೂರಾತಿ ದಾಖಲೆಗಳು, ಮೂಲ ವಾರಸುದಾರರ ವಿವರ, ನಕಲಿ ದಾಖಲೆಗಳ ಸೃಷ್ಟಿ, ವಂಚನೆ ನಡೆದಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಜಲಮೂಲಗಳಿರ್ಬೋದು, ಗುಡ್ಡಗಳಿರ್ಬೋದು, ಬಂಡೆ ಖರಾಬು ಜಮೀನುಗಳನ್ನು ನಿಖರವಾಗಿ ಗುರುತಿಸೋದಿರ್ಬೋದು. ಸೊ ಆರೋಪಿತ ಸಂಸ್ಥೆಯಾದಂಥ ಆರ್ಟ್ ಆಫ್ ಲಿವಿಂಗ್ ಮತ್ತು ಇತರ ಪ್ರತಿವಾದಿಗಳಿಗೆ ತಮ್ಮ ವಿವರಣೆ ನೀಡೋದಕ್ಕೆ ಸೂಕ್ತ ಅವಕಾಶವನ್ನು ಕೂಡ ಒದಗಿಸೋದು. ಸೊ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ತನಿಖೆ ಯಾವ ರೀತಿ ನಡೆಯುತ್ತೆ, SIT ಯಾವ ರೀತಿ ಮಾಡುತ್ತೆ, 3 ತಿಂಗಳ ಒಳಗಡೆ ಯಾವ ರೀತಿ ವರದಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು.